ಧನುರಾಶಿ ಹಣಕ್ಕಿಂತ ಮರ್ಯಾದೆ ಮುಖ್ಯ ಅನ್ನುವಂಥದ್ದನ್ನು ತಿಳಿಬೇಕಾದಂತಹ ದಿವಸ. ಹಣವನ್ನು ಹೇಗೆ ಬೇಕಾದರೂ ಎಲ್ಲಿ ಬೇಕಾದರೂ ಯಾವಾಗ ಬೇಕಾದರೂ ಸಂಪಾದನೆ ಮಾಡ್ಬೋದು. ಮರ್ಯಾದೆ ಹಾಗಲ್ಲ. ಕಳ್ಕೊಂಡಂತಹ ಮರ್ಯಾದೆ ಮತ್ತೆ ಪಡೆಯೋದು ಕಷ್ಟವಾದೀತು. ಯೋಚನೆ ಮಾಡಬೇಕು. ನಿಮ್ಮ ನಡವಳಿಕೆಯಿಂದ ಯಾವುದೋ ಕೋರ್ಟ್ ವ್ಯವಹಾರವನ್ನು ಅಥವಾ ಪೊಲೀಸರ ಜೊತೆಯಲ್ಲಿ ಮಾತಾಡಬೇಕಾದಂಥದ್ದು ಈ ಸಂದರ್ಭಗಳು ಒದಗಿ ಬರಬಹುದು ಅಂತ ಅರ್ಥ. ಕುಟುಂಬದಲ್ಲಿ ವಿನಾಕಾರಣ ಆತಂಕಗಳು ಸೃಷ್ಟಿಯಾಗ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಕಳ್ಳತನದ ಆರೋಪ, ತಾವು ಕಳ್ಳತನ ಮಾಡಿದಿರಿ ಅಂತ ಹೇಳಿ ಆರೋಪಿಸ್ತಕ್ಕಂತಹ ಒಂದು ಸಂದರ್ಭ ಒದಗಿ ಬರುತ್ತೆ. ತಿದ್ದುದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಸ್ನೇಹಿತರು ನಿಮ್ಮ ಸಂಪರ್ಕದಲ್ಲಿರ್ತಾರೆ. ಇದು ನಿಮಗೂ ಕೂಡ ಕೆಟ್ಟ ಹೆಸರನ್ನು ತರ್ತಕ್ಕಂಥದ್ದಾಗುತ್ತೆ. ಹಣ ಅಥವಾ ಯಾವುದೋ ನಿರೀಕ್ಷೆಯಿಂದ ದುರ್ಮಾರ್ಗವನ್ನು ಪಾಲಿಸ್ತೀರಿ, ಅದು ತಪ್ಪಾಗತ್ತೆ ಅನ್ನುವಂಥದ್ದು. ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ಮನೆಯವರ ಸ್ನೇಹಿತರ ಪ್ರೋತ್ಸಾಹದಿಂದ ತುಂಬ ಉತ್ಸಾಹಿಗಳಾಗ್ತೀರಿ. ಮನೆಯವರು ಕೂಡ ಸಂಪೂರ್ಣವಾದಂತಹ ಬೆಂಬಲವನ್ನು ನೀಡ್ತಾರೆ. ನಿಮ್ಮೆಲ್ಲ ಕೆಲಸಗಳು ಸಕಾಲದಲ್ಲಿ ಪೂರ್ಣವಾಗ್ತಕ್ಕಂಥದ್ದಿದೆ. ಪಿತ್ರಾರ್ಜಿತವಾದಂತಹ ಆಸ್ತಿಯ ಪಾಲಿನಿಂದ ನಿಮಗೆ ಲಾಭ ಆಗುವಂಥದ್ದಿದೆ. ತುಂಬ ಬೌದ್ಧಿಕವಾಗಿ ಬಹಳ ಪ್ರೌಢವಾಗಿ ಆಲೋಚನೆಯನ್ನು ಮಾಡಿ ನಿರ್ಧಾರವನ್ನು ಮಾಡಿ. ಆಗ ನಿಮ್ಮ ಕೆಲಸದಲ್ಲಿ ಗುರಿ ಸಾಧನೆಗೆ ಅವಕಾಶಗಳು ಹೆಚ್ಚಾಗುತ್ತೆ. ವ್ಯಾವಹಾರಿಕವಾಗಿ ಧನಾತ್ಮಕವಾದಂತಹ ಬದಲಾವಣೆಯನ್ನು ನೋಡ್ತೀರಿ. ಅಮೃತ ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ವ್ಯವಹಾರದ ದೃಷ್ಟಿಯಿಂದ ಲಾಭ ಇರುವಂಥದ್ದು. ಹಾಗೇ ನಿಮ್ಮ ಮನಸ್ಸು ಬಹಳ ಸಂತೋಷದಿಂದ ಕೂಡಿರುವಂಥದ್ದಾಗತ್ತೆ. ಪರಿಶ್ರಮ ಪಡ್ತಕ್ಕಂಥವ್ರಿಗೆ, ತುಂಬ ಕಷ್ಟಪಡುವಂಥವ್ರಿಗೆ ಈ ದಿವಸ ತುಂಬ ಶುಭವಾದಂತಹ ದಿವಸ. ನಿಮ್ಮ ಕಷ್ಟಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ ಅನ್ನುವಂಥದ್ದು ಖಾತ್ರಿಯಾಗುತ್ತೆ. ಉತ್ತಮವಾದಂತಹ ಆಹಾರ ಸೇವನೆ ಸಂತೋಷವನ್ನು ಕೊಡುತ್ತೆ. ಆಲಸ್ಯ ಮಾತ್ರ ರೋಗವಾಗಿ ಪರಿಣಮಿಸುತ್ತೆ. ಆಲಸ್ಯವನ್ನು ಮಾತ್ರ ದೂರ ಮಾಡಿಕೊಳ್ಬೇಕು. ಅದರಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಬೇಡ. ಎಂಥ ಸಂದರ್ಭದಲ್ಲೂ ಕೂಡ ಆಲಸ್ಯವನ್ನು ಮಾತ್ರ ತೋರಿಸಬೇಡಿ ಅನ್ನುವಂಥದ್ದು. ಆಲಸ್ಯ ಸ್ವಭಾವವನ್ನು ದೂರ ಮಾಡಿಕೊಂಡು ಜೊತೆಗೆ ಚಟುವಟಿಕೆಯಿಂದ ಇರಬೇಕು. ನೀವೇ ಏನಾದರೂ ಕೆಲಸಗಳನ್ನು ಹುಡುಕಿಕೊಂಡು ಮಾಡ್ತಾ ಇರಬೇಕು. ಮಕ್ಕಳನ್ನು ಶಾಲೆಗೆ ಹೋಗುವ ವಿಚಾರಕ್ಕೆ ನಿರ್ಲಕ್ಷ್ಯ ಮಾಡಬಾರ್ದು. ಅವ್ರನ್ನ ಸರಿಯಾಗಿ ಗಮನಿಸಬೇಕು. ಸರಿಯಾಗಿ ಶಾಲೆಗೆ ಹೋಗ್ತಾ ಇದ್ದಾರಾ ಇಲ್ವಾ ಅನ್ನುವಂತಹ ವಿಚಾರಕ್ಕೆ ಅದರಲ್ಲಿ ನಿರ್ಲಕ್ಷ್ಯ ಮಾಡಿದರೆ ತೊಂದರೆಯಾಗತ್ತೆ. ಇಷ್ಟದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಕೋಪದಿಂದ ಆತುರಾತುರವಾದಂತಹ ಯಾವ ನಿರ್ಧಾರವನ್ನು ಕೂಡ ಮಾಡಬೇಡಿ ಅಂತ ಅರ್ಥ. ವ್ಯವಹಾರದ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯನ್ನು ಮಾಡ್ತೀರಿ, ಆದರೆ ಯಾವ ನಿರ್ಧಾರಕ್ಕೆ ಬರ್ತೀರಿ ಅನ್ನುವಂಥದ್ದು ಮುಖ್ಯವಾಗುತ್ತೆ. ವಿದ್ಯಾರ್ಥಿಗಳಿಗೆ ಈ ದಿವಸ ಎಲ್ಲಿಲ್ಲದೆ ಇರತಕ್ಕಂತಹ ಕಾಳಜಿ, ಇವತ್ತೇನೋ ಓದು ಬಿಡಬೇಕು, ಬರೆದು ಬಿಡಬೇಕು ಅನ್ನುವಂಥದ್ದು, ಪ್ರತಿನಿತ್ಯವೂ ಪ್ರತಿ ಕ್ಷಣವೂ ಹೀಗೇ ಇರಬೇಕು ಅನ್ನುವಂತಹ ಆಸೆ ನಮ್ಮದಾಗಿರುತ್ತೆ. ಹಾಗೇ ನಡ್ಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೆಚ್ಚಿನದಾದಂತಹ ಆಸಕ್ತಿ, ತಲ್ಲೀನತೆ ಇರುತ್ತೆ. ಅದು ಯಾವಾಗಲೂ ಕೂಡ ಹಾಗೇ ಉಳ್ಕೊಳ್ಳಿ. ಬೇರೆಯವರ ಮೇಲಿನ ಕೋಪಕ್ಕೋಸ್ಕರವಾಗಿ ಯಾವ ವ್ಯವಹಾರದಲ್ಲೂ ಕೂಡ ಮಾತಾಡಬಾರ್ದು. ಬೇರೆಯವರ ಮೇಲಿನ ಸಿಟ್ಟಿದೆ ಅಂತ ಹೇಳಿ ನಾನು ಯಾವುದೋ ಒಂದು ವ್ಯವಹಾರ ಮಾಡಿಬಿಡ್ತೀನಿ ಅವರಿಗೆ ವಿರುದ್ಧವಾಗಿ ಅಂತ ಹೋದರೆ ಅದು ಮತ್ತೆ ನಷ್ಟಕ್ಕೆ ಕಾರಣವಾಗುತ್ತೆ. ಆ ನಷ್ಟವನ್ನು, ಕಷ್ಟವನ್ನು ನೀವೇ ಅನುಭವಿಸಬೇಕಾದಂಥದ್ದು. ಆ ರೀತಿಯ ನಿರ್ಧಾರಗಳು ಖಂಡಿತವಾಗಿ ಬೇಡ. ಪ್ರೇಮಿಗಳಿಗೆ ತುಂಬ ಶುಭವಾದಂತಹ ಸಮಯ, ಸದುಪಯೋಗ ಮಾಡಿಕೊಳ್ಳಿ. ಒಳ್ಳೆಯ ವಿಚಾರಕ್ಕೆ ನಿಮ್ಮ ಸಮಯವನ್ನು ಮೀಸಲಾಗಿಡಿ. ಶುಭವಾಗಿ.